ಹಲೋ ವೀಕ್ಷಕರೇ, ನಮಸ್ಕಾರ. ಮನುಷ್ಯ ಸಂಘಜೀವಿ, ಎಲ್ಲ ಜನರಲ್ಲೂ ಬೆರೆತು ಬಾಳುವವನು. ಮನುಷ್ಯನಿಗೆ ಹುಟ್ಟು ಸಾವು ಖಚಿತ. ಹುಟ್ಟು ಸಾವು ಮಧ್ಯದಲ್ಲಿ ತಾನು ಸಾಗಿಸುವ ಜೀವನ ಪಯಣ ಹೇಗೆ ನಡೆಸಿದ್ದಾನೆ ಎನ್ನುವುದು ಮುಖ್ಯ. ಸಮುದಾಯದಲ್ಲಿ ಹುಟ್ಟಿ ಸಮುದಾಯಕ್ಕೆ ಅಳಿಲು ಸೇವೆ ಮಾಡಬೇಕೆಂಬ ದೃಢ ನಿರ್ಧಾರ ಇಟ್ಟುಕೊಂಡು ಸಮುದಾಯದ ಬೆನ್ನೆಲುಬಾಗಿ ನಿಂತು ಕೊಂಡಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರೇ ಇಳಕಲ್ನ ಶ್ರೀ ಎಲ್.ಎನ್. ನದಾಫ್ ಮತ್ತು ಶ್ರೀಮತಿ ರಿಯಾನಾ ಬಾನು ಎಲ್. ನದಾಫ್ ದಂಪತಿಗಳು. ಶ್ರೀ ಎಲ್.ಎನ್. ನದಾಫ್ರವರು ರಿಯಲ್ ಎಸ್ಟೇಟ್ ಆಗಿ, ಗ್ರಾನೈಟ್ ಉದ್ಯಮಿಯಾಗಿ, ಸಮಾಜ ಸೇವೆಯಲ್ಲಿ ಕೊಡುಗೈದಾನಿಯಾಗಿ, ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಸಹ ಕಾರ್ಯದರ್ಶಿಯಾಗಿ ಚಿರಪರಿಚಿತರಾಗಿ ಮನೆ ಮಾತಾಗಿದ್ದಾರೆ. ಶ್ರೀಮತಿ ರಿಯಾನಾ ಬಾನು ಎಲ್. ನದಾಫ್ರವರು ಶ್ರೀ ಎಲ್.ಎನ್. ನದಾಫ್ರವರ ಧರ್ಮಪತ್ನಿಯಾಗಿ ತನ್ನ ಪತಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಶ್ರೀಮತಿ ರಿಯಾನಾ ಬಾನು ಎಲ್. ನದಾಫ್ರವರು ಬಾಗಲಕೋಟೆ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮದೇ ಆದ ದಾಟಿಯಲ್ಲಿ ಭಾಷಣ ಮಾಡುವ ಮೂಲಕ ಜನಮನ ಗೆದ್ದಿದ್ದಾರೆ. ಸಮಾಜದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕರ್ನಾಟಕದಲ್ಲಿ ನದಾಫ್ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು, ಈ ಸಮಾಜವನ್ನು ಮುಖ್ಯವಾಹಿನಿಯಲ್ಲಿ ತರಲು ಶ್ರಮಿಸಿದ್ದು ದಿವಂಗತ ಹಾಜಿ ಹಿರೇಹಾಳ್ ಇಬ್ರಾಹಿಂ ಸಾಹೇಬ್. ಹಿರೇಹಾಳ್ ಇಬ್ರಾಹಿಂ ಸಾಹೇಬ್ರ ಆಶಯ ಮಾರ್ಗದರ್ಶನ ಮುನ್ನಡೆಸಿಕೊಂಡು ಹೋಗುವ ದಿಕ್ಕಿನಲ್ಲಿ ಹಲವಾರು ಜನ ಶ್ರಮಿಸುತ್ತಿದ್ದಾರೆ. ಅವರಲ್ಲಿ ಶ್ರೀ ಎಲ್.ಎನ್. ನದಾಫ್ ಹಾಗೂ ಶ್ರೀಮತಿ ರಿಯಾನಾ ಬಾನು ಎಲ್. ನದಾಫ್ರವರು. ಹಿರೇಹಾಳ್ ಇಬ್ರಾಹಿಂ ಸಾಹೇಬರು ಎಲ್ಲ ಪಕ್ಷದ ರಾಜಕಾರಣಿಗಳ ಜೊತೆ ಉತ್ತಮ ಒಡನಾಟ ಇಟ್ಟುಕೊಂಡಿದ್ದರು. ಅವರದೇ ಹಾದಿಯಲ್ಲಿ ಈ ದಂಪತಿಗಳು ಸಮಾಜದ ಕಷ್ಟ ಕಾರ್ಪಣ್ಯಗಳು ಸರ್ಕಾರದ ಜನಪ್ರತಿನಿಧಿಗಳಿಗೆ ತಿಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕಳೆದ ಸರ್ಕಾರ ನದಾಫ್ ಪಿಂಜಾರ ಸಮುದಾಯದವರಿಗೆ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿ ಮಂಜೂರಾಯಿತು. ಈ ನಿಗಮಕ್ಕೆ ಒಬ್ಬ ಅಧ್ಯಕ್ಷ ಮತ್ತು ಅನುದಾನ ಬಿಡುಗಡೆಗೆ ರಾಜ್ಯದ 25 ಜನ ಶಾಸಕರಿಗೆ, 15 ಮಂದಿ ಸಚಿವರಿಗೆ ಅನುದಾನ ಬಿಡುಗಡೆ ಕೋರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿ ಎಂದು ಮನವಿ ಪತ್ರಗಳು ಆ ಭಾಗದ ಸಂಘದ ಪದಾಧಿಕಾರಿಗಳ ಜೊತೆಗೂಡಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನೀಡಿದ್ದಾರೆ. ಎಲ್ಲ ಸಚಿವರು, ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ. ಶ್ರೀ ಎಲ್.ಎನ್. ನದಾಫ್ರವರು ಸಮುದಾಯದ ಒಳಿತಿಗಾಗಿ ತನ್ನ ಸ್ವಂತ ಕೆಲಸ ಒತ್ತಡ ನಡುವೆಯೂ ಕೆಲ ಸಮಯ ಮೀಸಲಿಟ್ಟು ಶ್ರಮಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಎಲ್.ಎನ್. ನದಾಫ್ರವರು ಕೊಡುಗೈದಾನಿಯಾಗಿ ಸಮುದಾಯದ ಹಿತ ಬಯಸೋರು ಆಗಿದ್ದಾರೆ. ತಮ್ಮ ಸಮಾಜದ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಉನ್ನತ ಹುದ್ದೆಗಳು ಅಲಂಕರಿಸಬೇಕೆಂಬ ಕನಸು ಇಟ್ಟುಕೊಂಡು ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಚಿತ್ರದುರ್ಗದ ಸೀಬಾರ ಗುತ್ತಿನಾಡಿನಲ್ಲಿ 50,000 ವೈಯಕ್ತಿಕವಾಗಿ ನೀಡಿ ಶಿಕ್ಷಣ ಪ್ರೇಮಿ ಎನಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಗದಗನಲ್ಲಿ ನಡೆದ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ಮತ್ತು ಸಂಘದ ಸಂಸ್ಥಾಪನಾ ದಿನಾಚರಣಾ ಕಾರ್ಯಕ್ರಮಕ್ಕೆ 1 ಲಕ್ಷ ರು ತನ್ನ ಸ್ವಂತ ದುಡಿಮೆಯಿಂದ ನೀಡಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಇವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಆ ಕಾರ್ಯಕ್ರಮಕ್ಕೆ ತನ್ನದೇ ಆದ ತನು ಮನ ಧನ ಅರ್ಪಿಸುವಂಥ ಗುಣ ಹೊಂದಿದ್ದಾರೆ. ಇದಲ್ಲದೆ ಬಡ ಹೆಣ್ಣು ಮಕ್ಕಳ ಮದುವೆಗಳಿಗೆ, ಮಸೀದಿ ಮದ್ರಸಾಗಳಿಗೆ, ಖತ್ನಾ ಕಾರ್ಯಕ್ರಮಗಳಿಗೆ ತನ್ನ ಕೈಲಾದಷ್ಟು ಧನ ಸಹಾಯ ನೀಡಿರುವ ಉದಾಹರಣೆಗಳು ಬಹಳಷ್ಟಿವೆ. ಇವರ ಸಮಾಜಮುಖಿ ಕೆಲಸ ಕಾರ್ಯಗಳು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ವ್ಯಾಪಿಸಲಿದ್ದು, ದೇವರು ಪುಣ್ಯ ದಂಪತಿಗಳಿಗೆ ಆರೋಗ್ಯ ಐಶ್ವರ್ಯ ಪ್ರಸಾದಿಸಲಿ ಎಂದು ದುವಾ ಮಾಡೋಣ. ಮತ್ತಷ್ಟು ವಿಡಿಯೋಗಳು ಬರಲಿದ್ದು ನಮ್ಮ ಚಿಂತಾಮಣಿ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.